ತಾಲೂಕಿನ ಹೊಸ ನೆಲ್ಲೂಡಿ ಗ್ರಾಮದ ಶಿವನ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಹೊಸ ಪಂಚಾಂಗ ಶ್ರವಣ ಪಾಠಣೆ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ವೇದಮೂರ್ತಿ ಕೋಟ್ರಯ್ಯ ತಾತನವರು ಹೊಸ ವರ್ಷದ ಪಂಚಾಂಗವನ್ನು ಓದಿ ಅದರ ಮಹತ್ವವನ್ನು ಭಕ್ತರಿಗೆ ವಿವರಿಸಿದ್ದಾರೆ. ಅವರು ಈ ವರ್ಷದ ಪಂಚಾಂಗದ ಪ್ರಕಾರ ಗ್ರಹಗತಿಗಳು, ನಕ್ಷತ್ರಗಳ ಪರಿಷ್ಕೃತ ಮಾಹಿತಿಗಳು ಹಾಗೂ ವರ್ಷದ ಪ್ರಮುಖ ಶುಭ ಯೋಗಗಳು, ಹಬ್ಬ ಹರಿದಿನಗಳ ಕುರಿತು ತಿಳಿಸಿದ್ದಾರೆ. ಯುಗಾದಿಯ ಸಂಭ್ರಮ, ಆಚರಣೆಯ ವೈಶಿಷ್ಟ್ಯ ಹಾಗೂ ಪಂಚಾಂಗದ ಪಠಣದ ಆಧ್ಯಾತ್ಮಿಕ ಮಹತ್ವವನ್ನು ಭಕ್ತರಿಗೆ ವಿವರಿಸಿ ಹೊಸ ಪಂಚಾಂಗದ ಮಹತ್ವವನ್ನು ತಿಳಿಸಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕಮಿಟಿಯ ಸೋಮನಗೌಡ, ವೀರಣ್ಣಗೌಡ, ಯುವರಾಜ್ ಗೌಡ, ಜನಾರ್ದನಗೌಡ, ರವಿಚಂದ್ರ ರೆಡ್ಡಿ, ಮಲ್ಲಿಗೌಡ, ಮಂಜುನಾಥ್ ಗೌಡ, ರುದ್ರಯ್ಯ ಸ್ವಾಮಿ ಸೇರಿ ಹಲವಾರು ಭಕ್ತರು ಭಾಗಿಯಾಗಿದ್ದರು. ನಕ್ಷತ್ರ ನೋಡಪ್ಪ, ಯಾರು ಈಶ್ವರನ್ ಕೇಳ್ತಾರೆ. ಈಗ ದೇವಸ್ಥಾನದಲ್ಲಿ ಹೆಂಗೈತಿ ಈಶ್ವರನ್ ಘನವಾಗಿ ಐತಿ. 3 ಕಂದಾಯ ಚಲೋ, ಏನು ಮಾತಾಡಂಗಿಲ್ಲ. 3 ಕಂದಾಯ ಈಶ್ವರ ಪರಮಾತ್ಮ ಒಳ್ಳೆಯದೈತಿ. ಈಶ್ವರ ಮತ್ತೆ ಆಂಜನೇಯ, ಹನುಮಂತಿಯವರು ಗುಣವರ್ಷ ನಕ್ಷತ್ರ, ಗುಣವರ್ಷ. ಹಬ್ಬ 11, 5, 1, 3 ಎಲ್ಲ ಬೆಸ ಸಂಖ್ಯೆ. 11 ಒಳ್ಳೆ ಐತಿ. ಈಶ್ವರ ಆಂಜನೇಯಿಂದ ಒಳ್ಳೆ ಚಲೋ ಐತಿ. ನಮಗೆ ಅವ್ರ ಆಶೀರ್ವಾದದಿಂದ ನಮಗೆ ಚಲೋ ಆಗಲಿ. ಆಂಜನೇಯಂದು ಚಲೋ ಐತಪ್ಪ. ಮತ್ತೆ ಯಾರು ಕೇಳ್ರಿ, ದೇವರು ಮಾರಮ್ಮವ್ವ ಆಶ್ರಯಿಸ ಮಗ. ಒಂದು 4 ತಿಂಗಳು ಸಾಧಾರಣ, 8 ತಿಂಗಳು ಚಲೋ ಐತಪ್ಪ. ಮಾರಮ್ಮ ಒಂದು 4 ತಿಂಗಳು ಸಾಧಾರಣ ಐತಿ, 8 ತಿಂಗಳು ಚೆನ್ನಾಗೈತೆ. ಮತ್ತೆ ಬಸವಣ್ಣ ನೋಡ್ತದೆ. ಬಸವಣ್ಣ ಮೂಲ ಸಾಧಾರಣ ಐತಿ. ಬಸವಣ್ಣ 4 ತಿಂಗಳು ಚೆನ್ನಾಗೈತಿ, 8 ತಿಂಗಳು ಸ್ವಲ್ಪ ರೀಜನ್ ಐತೆ ಅಷ್ಟು. ಆಮೇಲೆ ದೇವರು ಬುಡ್ಡೆಕಲ್ಲು, ಬೂದಪಾಡ ಪೂರ್ವಾಷಾಢ, ಪೂರ್ವಾಷಾಢ ಬುಡ್ಡೆಕಲ್ಲು 4, 1, 3 ಬೆಸ ಸಂಖ್ಯೆ ಎಲ್ಲ ಚಲೋ ಐತಿ. ಬುಡ್ಡೆಕಲ್ಲು ಇರೋದು ಬುಡ್ಡೆಕಲ್ಲು ಊರು ಗ್ರಾಮದ್ದು ಏನು ಕಂಜೇರಿ 3 ಚಲೋ ಅದಾವು. ಕಂದಾಯ ಒಂದು ಕಂದಾಯಕ್ಕೆ 4 ತಿಂಗಳು, 3 ಕಂದಾಯಕ್ಕೆ 12 ತಿಂಗಳು. 3 ಚಲೋ ಐತಿ ಕಂದಾಯ. ಬುಡ್ಡೆಕಲ್ಲು ಪರಮುಖ್ಯ ಈ ಊರಿಗೆ. ಬುಡ್ಡೆಕಲ್ಲು ಎಲ್ಲ ಚೆನ್ನಾಗೈತಿ ದೇವ್ರ ದಯಿಂದ. ಇನ್ನು ಯಾವ ಹೆಸರುಗಳು ಕೇಳ್ರಿ, ದೇವ್ರದಂತ ಆತಲ್ಲ.